A coin is tossed 3 times where E and F have been defined. ಈ 3 ಪ್ರಶ್ನೆಗೂ E and F ಕೊಟ್ಟಿದ್ದಾರೆ. ಡಿಟರ್ಮೈನ್ ಪ್ರಾಬಬಿಲಿಟಿ ಆಫ್ E ಗಿವನ್ F. ಸರಿನಾ? ಸೊ ಇಂಥ ಪ್ರಶ್ನೆಗಳು ಮೊದಲನೇದಾಗಿ ನೀವು ಎಫ್ನ ಪಾಸಿಬಿಲಿಟೀಸ್ ಬರ್ಕೊಬೇಕು, ಔಟ್ಕಮ್ಸ್ ಬರ್ಕೊಬೇಕು. ವಾಟ್ ಎವರ್ ದ ಫಸ್ಟ್ ಇವೆಂಟ್ ಇಸ್ ಅದರದ್ದು ಔಟ್ಕಮ್ಸ್ ಬರ್ಕೊಬೇಕು. ಸರಿನಾ? ಈ ರೀತಿಯಲ್ಲಿ ಶುರು ಮಾಡಬೇಕು. ಹೇಗೆ ಅಂದರೆ ಅದಾದಮೇಲೆ ಹೇಗೆ ಅಂತ ಹೇಳಿ ನೀವೇ ನೋಡಿರ ಅಂತೆ. ಸೊ ಮೊದಲನೇದಾಗಿ ಹೆಡ್ಸ್ ಆನ್ ಫಸ್ಟ್ 2 ಟಾಸಸ್. ಹೆಡ್ಡು ಟೇಲು, ಹೆಡ್ ಅಲ್ವಾ? ಇವೆರಡೇ ಪಾಸಿಬಿಲಿಟಿ ಇರೋದು. ಇದರಲ್ಲಿ ಇವಾಗ ಈ ಕಂಡೀಷನ್ ನೋಡಿ, ಹೆಡ್ಸ್ ಆನ್ ದ ಥರ್ಡ್ ಟಾಸ್. ಮೂರನೇದರಲ್ಲಿ ಹೆಡ್ ಬರಬೇಕು ಅಂತ ಹೇಳಿದ್ರೆ ಎಷ್ಟಿದೆ? ಒಂದೇ ಒಂದಿದೆ. ಸೊ ಬೇಸಿಕಲಿ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಆರ್ ಸೆಟ್ ಉಪಯೋಗಿಸ್ಕೊಂಡು ನಾವು ಈ ಉತ್ತರ ಕಂಡುಹಿಡಿಬೋದು. ಹೇಗೆ ಅಂತ ಹೇಳಿ ನೋಡ್ತೀನಿ ನೋಡಿ. ಸೊ ಪ್ರೊಬಬಿಲಿಟಿ ಆಫ್ ಬೇಡ, ನಂಬರ್ ಆಫ್ ಎಲಿಮೆಂಟ್ಸ್ E and F have common with divided by number of elements in F. ಸರಿನಾ? ನಂಬರ್ ಆಫ್ ಎಲಿಮೆಂಟ್ಸ್ E and F have ಕಾಮನ್ ಅಂತ ಹೇಳ್ತು ಅಂದರೆ ಒಂದೇ ಒಂದು. ಸೊ 1/2. ಎರಡರಲ್ಲಿ ಒಂದು ಚಾನ್ಸಸ್ ದ್ಯಾಟ್ E ವಿಲ್ ಹ್ಯಾಪನ್. ಏನಂತ ಹೇಳಿದ್ರೆ F ಆಗಿದೆ ಅಂತ ಯಾರೋ ಹೇಳಿದ್ದಾರೆ. ಆವಾಗ ಯೋಚನೆ ಮಾಡ್ತೀರಾ, ಮೂರನೇ ಇವೆಂಟು ಹೆಡ್ ಆಗಿರಬಹುದಾ ಅಂಥೇಳಿ. ಇದು ಆಗಿದೆ ಅಂತ ಗೊತ್ತಿದ್ದರೆ ನೀವೇನು ಅನ್ಕೊತೀರಾ? 50% ಆಗಿರ್ಬೋದು, ಇಲ್ಲ ಆಗದೇ ಇರ್ಬೋದು ಅಂಥೇಳಿ ಕನ್ಕ್ಲೂಷನ್ ಬರ್ತೀರಾ. ಯಾಕಂತ ಹೇಳಿದ್ರೆ ಮಿಕ್ಕಿದ್ದ ಇದರಲ್ಲಿ ಎಷ್ಟಿದೆ? 8 ಇದೆ. ಇನ್ನು 6 ಹೋಯಿತು, 2 ಇರೋದು. ಇವೆರಡರಲ್ಲಿ ನಮ್ಮ ಬೇಕಾಗಿರುವಂಥ ಉತ್ತರ ಒಂದಿದೆ. ಸೊ ದಿಸ್ ಇಸ್ ದ ಆನ್ಸರ್. ಸರಿನಾ? ಮತ್ತು ಮುಂದಿನ ಪ್ರಶ್ನೆಯಲ್ಲೂ ಎಫ್ ಕಂಡುಹಿಡಿರಿ. ಅಟ್ ಮೋಸ್ಟ್ ಅಂತ ಹೇಳಿದ್ರೆ ನನಗೆ ಕಮ್ಮಿ ಇಲ್ಲ ಅಂಥೇಳಿ ಈಕ್ವಲ್ ಆಗಿತ್ತು ಅಂತ ಹೇಳಿದ್ರೆ ಐ ಆಮ್ ಹ್ಯಾಪಿ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಮೊದಲು ಯೋಚನೆ ಮಾಡಿ. ಅಟ್ ಮೋಸ್ಟ್ 2 ಹೆಡ್ಸ್ ಅಂತ ಹೇಳಿದ್ರೆ ಹೆಡ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಐ ಆಮ್ ಹ್ಯಾಪಿ ವಿತ್. ಸೊ ಹೆಡ್ ಟೇಲ್ ಹೆಡ್ ಇದು ನಮ್ಮ ಫಸ್ಟ್ನೇದು. ಟೇಲ್ ಹೆಡ್ ಟೇಲ್ ಆಮೇಲೆ ಕೊನೆಯದಾಗಿ ಟೇಲ್. ಸೊ 7 ಔಟ್ಕಮ್ಮು ನಮ್ಮ ಪಾಸಿಬಿಲಿಟಿ. ಸರಿನಾ? ಪ್ರೊಬಬಿಲಿಟಿ ಆಫ್ E ಗಿವನ್ F ಕಂಡುಹಿಡಿಯಬೇಕು. ಹಾಂ, ಈ ಏನಿದೆ ಅಟ್ ಲೀಸ್ಟ್ ಅಂತ ಹೇಳಿದ್ರೆ ಮೋರ್ ದ್ಯಾನ್ ಆರ್ ಈಕ್ವಲ್ ಟು ಐ ಆಮ್ ಹ್ಯಾಪಿ ಅಲ್ವಾ? ಮೋರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹೇಳಿದ್ರೆ ಇದು ಈ 3 ಮತ್ತು ಇದು ಆಗಲ್ಲ. ಹೆಡ್ ಇತ್ತು ಚಂದ, ಬಟ್ ಅದಿಲ್ಲ ಅದು. ಸೊ ಬೇಸಿಕಲಿ ಏನು ಉತ್ತರ ಇದು? ಇದರ ಉತ್ತರ ಬಂದು 3/7. 7ರಲ್ಲಿ 3 ಚಾನ್ಸು ಅಲ್ವಾ? ತಿಳಿತಾ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿ. ಹಾಂ, ಮುಂದಿಂದು ಅಟ್ ಲೀಸ್ಟ್ ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದ ಗಿವನ್ ಕಂಡೀಷನ್. ಐ ವಿಲ್ ಬಿ ಹ್ಯಾಪಿ ಅಟ್ ಲೀಸ್ಟ್ 1 ಟೇಲ್. ಒಂದೇ ಒಂದು ಟೇಲ್ ಇತ್ತು ಅಂತ ಹೇಳಿದ್ರೆ ಖುಷಿ, 2 ಇತ್ತು ಅಂದರೆ ಖುಷಿ, ಇನ್ನೂ ಖುಷಿ, 3 ಇತ್ತು ಅಂತ ಹೇಳಿದ್ರೆ ಸೂಪರ್ ಅಂತ ಹೇಳಿದ್ರೆ ಹೆಡ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ತೊಂದರೆ ಇಲ್ಲ. ಸೊ ಬೇಸಿಕಲಿ ಇದೇ ಸೆಟ್ ಹೇಳಬೇಕು ಅಂದರೆ ಕಾಪಿ ಪೇಸ್ಟ್. ಹಾಂ, ಏನು ಕಂಡೀಷನು? ಅಟ್ ಮೋಸ್ಟ್ ಅಂತ ಹೇಳಿದ್ರೇನೋ ಲೆಸ್ ದ್ಯಾನ್ ಈಕ್ವಲ್ ಟು ಐ ಆಮ್ ಹ್ಯಾಪಿ. 2 ಟೇಲ್ಸ್. ಸೊ 2ಕ್ಕಿಂತ ಕಮ್ಮಿ ಇತ್ತು ಅಂದರೆ ಒಳ್ಳೆಯದು. 2 ಟೇಲ್ಸ್, ಇದು ಮತ್ತು ಇದು ಇದಾಗಲ್ಲ. ಹಾಗಾಗಿ ನಮ್ಮ ಪ್ರೊಬಬಿಲಿಟಿ ಆಫ್ E ಗಿವನ್ F ವಿಲ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಕಾಮನ್ ಇನ್ E and F ಡಿವೈಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ F ಅಂತ ಹೇಳ್ತು ಅಂದರೆ 6/7. ಸೊ ಇದೆ ನಿಮ್ಮ ಉತ್ತರ. ಸರಿನಾ?